ಬಫರ್ ಝೋನ್ಗಳನ್ನ ಒತ್ತುವರಿ ಮಾಡಿಕೊಂಡು ಅಲ್ಲೆಲ್ಲ ಲೇಔಟ್ಗಳನ್ನ ಮಾಡ್ತಾ ಇದ್ದಾರೆ. ಕೆರೆಗೆ ನೀರೇ ಹರಿಯೋದಿಲ್ಲ. ಆ ರೀತಿ ಆ ಏರಿಯಾನೆಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ. ಆ ಏರಿಯಾ ಕ್ಲೋಸ್ ಮಾಡೋದು ಏನಾಗುತ್ತೆ, ಕೆರೆಗೆ ನೀರು ಹೋಗೋದಿಲ್ಲ ಹರ್ಕೊಂಡು. ಕೊನೆಗೆ ಕೆರೆ ಒಣಗಿದೆ, ಕೆರೆ ನೀರೇ ತುಂಬಿಲ್ಲ ಅಂತ 1 ವರ್ಷ 2 ವರ್ಷ ತೋರಿಸಿ ಅದನ್ನು ಕೂಡ ಲೇಔಟ್ ಮಾಡಿ ಮಾರಾಕ್ಬಿಡ್ತಾರೆ. ಅಂತ ಕೆಲಸಗಳು ಎಷ್ಟು ಆಗ್ತಾ ಇದೆ ಈಗಲೂ ಕೂಡ. ನಮಸ್ಕಾರ ವೀಕ್ಷಕರೇ. ಎಲ್ಲಿ ನೋಡಿದ್ರು ಭೂ ಒತ್ತುವರಿ, ಭೂಮಿ ಸಿಕ್ಕಿದ್ರೆ ಸಾಕು ಅಂತ ಹೇಳಿ ಜನ ಇರೋ ಬರೋ ಪಾರ್ಕು ಕೆರೆ ಎಲ್ಲ ಮುಚ್ಚಾಕಿ ಅಲ್ಲೆಲ್ಲ ಕೂಡ ಲೇಔಟ್ ಮಾಡ್ಬಿಡ್ತಾರೆ. ರಿಯಲ್ ಎಸ್ಟೇಟು ಅಧಿಕಾರಿಗಳು ಚೇಂಜ್ ಆಗ್ತಾ ಇರ್ತಾರೆ. ಮಾಡಿದ್ರು ಹೋದ್ರು, ಅವರು ದುಡ್ಡು ಮಾಡ್ಕೊಂಡ್ರು, ಈ ಲೇಔಟ್ ಮಾಡಿದವರು ದುಡ್ಡು ಮಾಡ್ಕೊಂಡ್ರು, ಹೋದ್ರು. ಅಲ್ಲೋಗಿ ಸೈಟ್ ತಗೊಂಡು ಮನೆ ಕಟ್ಕೊಂಡು ಇದ್ದವರು ಕಷ್ಟ ಅನುಭವಿಸ್ಬೇಕು. ಅಂತ ಪರಿಸ್ಥಿತಿ ಇವತ್ತು ಎಷ್ಟೋ ಜನ ಆಡ್ತಾ ಇದೆ. ಬೆಂಗಳೂರಲ್ಲಂತೂ ನೋಡ್ತಾನೆ ಇರ್ತೀವಿ, ಮಳೆ ಬಂದಾಗಂತೂ ಯಾವ ರೀತಿ ಪರಿಸ್ಥಿತಿ ಇತ್ತು. ಕೆರೆ ಇತ್ತು, ಕೆರೆ ಮುಚ್ಚಾಕಿದ್ರು, ಲೇಔಟ್ ಮಾಡಿದ್ರು. ಈಗ ಮಳೆ ಬಂದ್ರೆ ನೀರ್ ಹರ್ಕೊ ಬಂದು ಆ ಜಾಗ ಕೆರೆ ಆಗುತ್ತೆ. ಮನೆ ಕಟ್ಕೊಂಡಿದ್ದವರೆಲ್ಲ ಕೆರೆನಲ್ಲಿ ಮುಳುಗ್ತಾ ಇರ್ತಾರೆ. ಅಂತ ಪರಿಸ್ಥಿತಿ ಎಷ್ಟೋ ಸಲ ನೋಡಿದೀವಿ. ಈಗಲೂ ಅಂತದ್ದು ಎಷ್ಟೋ ಕಡೆ ನಡೀತಾ ಇದೆ. ಅದರಲ್ಲೂ ಬೆಂಗಳೂರು ಔಟ್ಸ್ಕರ್ಟ್ ಏನಿದೆ, ಈ ಜಾಗದಲ್ಲಿ ಈಗ ಆಲ್ರೆಡಿ ಕೆರೆಗಳು ಏನಿತ್ತು ಆ ಕೆರೆಗಳನ್ನ ಹತ್ತತ್ರ ಮುಚ್ಚಾಕಿ ಆ ಜಾಗದಲ್ಲಿ ಲೇಔಟ್ಗಳು ಸೈಟ್ಗಳು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಅಲ್ಲಿ ಸಪೋರ್ಟ್ ಮಾಡ್ತಾ ಇರೋರು ಯಾರು, ಅಕ್ಕಪಕ್ಕ ರಿಯಲ್ ಎಸ್ಟೇಟ್ ಅವರು, ಜೊತೆಗೆ ಅಧಿಕಾರಿಗಳು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಬಿಡಿ. ಜನ ಕೇಳಲಿಲ್ಲ ಅಂದ್ರೆ ಮುಂದೆ ಒಂದು ದಿನ ಇದಕ್ಕೆ ದೊಡ್ಡ ಪ್ರಾಬ್ಲಮ್ ನ ಫೇಸ್ ಮಾಡ್ಬೇಕಲ್ಲ. ಫೇಸ್ ಮಾಡ್ತಾ ಇದೀವಿ, ಇನ್ನ ದೊಡ್ಡದಾಗಿ ಫೇಸ್ ಮಾಡ್ತೀವಿ. ಈಗ ಆಲ್ರೆಡಿ ನೀರಿನ ಶಾರ್ಟೇಜ್ ಫೇಸ್ ಮಾಡ್ತಾ ಇದ್ದೀವಿ. ಪ್ಲಸ್ ಮಳೆ ಬಂದ್ರೆ ಮೋರಿ ತುಂಬೋಯ್ತು, ಹಳ್ಳ ತುಂಬೋಯ್ತು, ಓವರ್ ಆಲ್ ಮನೆ ತುಂಬೋಯ್ತು ಅನ್ನೋ ಪರಿಸ್ಥಿತಿ ಫೇಸ್ ಮಾಡ್ತಾ ಇದ್ದೀವಿ. ಈಗಲೂ ಬೆಂಗಳೂರನ್ನ ಕೆರೆಗಳ ನಾಡು ಅಂತ ಕೂಡ ಕರೆದಿದ್ರು ಒಂದು ಟೈಮ್ ನಲ್ಲಿ. ಯಾಕೆ ಅಂದ್ರೆ 1000 ಕೆರೆಗಳು ಇತ್ತು ಬೆಂಗಳೂರಲ್ಲಿ. ಬೆಂಗಳೂರು ಸುತ್ತಮುತ್ತ ಸರೌಂಡಿಂಗ್ ಅಲ್ಲಿ 1000 ಕೆರೆ ಇತ್ತು. ಈಗ ಎಷ್ಟು ಕೆರೆ ಇದೆ ಅಂದ್ರೆ ಸುಮಾರು 106 ಕೆರೆಗಳು ಮಾತ್ರ ಉಳ್ಕೊಂಡಿದೆ. ಇನ್ನು ಉಳಿದಿರೋ ಕೆರೆಗಳೆಲ್ಲ ಮುಚ್ಚಾಕಿ ಲೇಔಟ್ಗಳು ಮಾಡ್ಬಿಟ್ರು. ಎಲ್ಲಾ ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಕೊನೆಗೆ ಏನಾಗತ್ತೆ, ನೀರ್ ಇಲ್ದೆ ಇದ್ದಾಗ ಯೋಚನೆ ಮಾಡ್ಬೇಕಾಗತ್ತೆ. ಮಳೆ ಬರ್ತಾ ಇತ್ತು, ಹೇಗೋ ಆ ಕೆರೆಗಳಲ್ಲಿ ನೀರು ತುಂಬಿಕೊಂಡು ಅಂತರ್ಜಲ ಮಟ್ಟ ರೈಸ್ ಆಗ್ತಾ ಇತ್ತು. ಕೊನೆಗೆ ನಮ್ಗೆ ನೀರು ಅನ್ನೋದು ಸಾಕಷ್ಟು ಸಿಗ್ತಾ ಇತ್ತು. ಈಗೇನಾಯ್ತು, ಜನ ದುಡ್ಡಿನ ಆಸೆ, ಭೂಮಿ ಆಸೆ, ಇರೋ ಬರೋ ಜಾಗನೆಲ್ಲ ಲೇಔಟ್ ಮಾಡಿದ್ರು, ಮಾರಾಕಿದ್ರು. ಅದೇ ಪ್ರಾಬ್ಲಮ್ ಈಗಲೂ ಬೆಂಗಳೂರು ಔಟ್ಸ್ಕರ್ಟ್ಸ್ ಅಲ್ಲಿ ಕೂಡ ಆಗ್ತಾ ಇದೆ. ನಿಮ್ ಸುತ್ತಮುತ್ತ ಎಷ್ಟು ಕೆರೆಗಳಿದಾವೆ ತಿಳ್ಕೊಳ್ಳೋ ಕೆಲಸ ಮಾಡಿ. ನಗರಸಭೆ ಆಗ್ಬೋದು, ಗ್ರಾಮ ಪಂಚಾಯತಿ ಆಗ್ಬೋದು, ಜಿಲ್ಲಾ ಪಂಚಾಯತ್ ಆಗ್ಬೋದು, ಹೋಗಿ ನೀವು ಡೈರೆಕ್ಟ್ ಆಗಿ ಕೇಳ್ಬೋದು. ಸಾಮಾನ್ಯ ಪ್ರಜೆ ಯಾರು ಬೇಕಾದ್ರೂ ಕೇಳ್ಬೋದು, ಸರ್ ಈ ಕೆರೆ ವಿಸ್ತೀರ್ಣ ಎಷ್ಟಿದೆ ನಮ್ಗೆ ಡೀಟೇಲ್ಸ್ ಕೊಡಿ. ಯಾಕೆ ಅಂದ್ರೆ ಕೆರೆ ಒತ್ತುವರಿ ಆಗ್ತಾ ಇದೆ, ಒಂದು ಲೆಟರ್ ಬರ್ಕೊಡಿ, ಅಕ್ನಾಲೇಜ್ಮೆಂಟ್ ಕೊಡ್ತಾರೆ, ಈಸ್ಕೊಳ್ಳಿ. ಕೆರೆ ಡೈಮೆನ್ಷನ್ ಎಷ್ಟಿದೆ ಕೇಳಿ. ಸಾಮಾಜಿಕ ಹೋರಾಟಗಾರರು ಇದ್ರು, ಈಗ ಸೈಲೆಂಟ್ ಆಗ್ಬಿಟ್ರು. ಆದಷ್ಟು ಸ್ವಲ್ಪ ಮೊಬೈಲ್ ಹೊರಗಡೆ ಬಂದು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ನಮ್ಮ ಸುತ್ತಮುತ್ತ ಇರೋ ಎಷ್ಟೋ ಕೆರೆಗಳನ್ನ ಮುಚ್ಚಾಕೋ ಕೆಲಸ ಮಾಡ್ತಾ ಇದ್ದಾರೆ. ಈಗಲೂ ಕೆಲವೊಂದು ಕೆರೆಗಳನ್ನ ಫೈಟ್ ಮಾಡಿ ಉಳಿಸ್ಕೊಳ್ಳೋ ಕೆಲಸ ಮಾಡಿದ್ರು ಕೆರೆ ಅಕ್ಕಪಕ್ಕ ಬಫರ್ ಝೋನ್ ಅಂತ ಇರುತ್ತೆ, ಆ ಬಫರ್ ಝೋನ್ ನ ಕೂಡ ಬಿಡ್ತಾ ಇಲ್ಲ, ಅದನ್ನು ಕೂಡ ಒತ್ತುವರಿ ಮಾಡ್ಕೊಳ್ತಾ ಇದ್ದಾರೆ. ನೀರ್ ಹರಿದೋಗ್ಬೇಕು ಅಂದ್ರೆ ಕೆರೆಗೆ ಜಾಗಗಳನ್ನ ಬಿಟ್ಟಿರ್ತಾರೆ, ಆ ಜಾಗಗಳನ್ನೂ ಬಿಡ್ತಾ ಇಲ್ಲ, ಮುಚ್ಚಾಕ್ತಾ ಇದ್ದಾರೆ. ಕೊನೆಗೆ ಕೆರೆ ಒಣಗೋಯ್ತು, ಕೆರೆನಲ್ಲಿ ನೀರಿಲ್ಲ, ಅದಕ್ಕೋಸ್ಕರ ಈ ಕೆರೆನ ಲೇಔಟ್ ಮಾಡ್ತಾ ಇದೀವಿ ಅಂತ ಅದನ್ನು ಕೂಡ ಮಾರ್ಕೊಂಡ್ಬಿಟ್ಟು ಯಾರೋ ಒಬ್ರು ಲೇಔಟ್ ಮಾಡಿ ಬಿಟ್ಬಿಡ್ತಾರೆ. ಅಂತ ಕೆಲಸಗಳು ಎಷ್ಟೆಷ್ಟು ಆಗ್ತಾ ಇದೆ. ಈಗ ಅಟ್ ಪ್ರೆಸೆಂಟ್ ಬೆಂಗಳೂರು ಸುತ್ತಮುತ್ತ ಇರುವಂತ ಕೆರೆಗಳು ತುಂಬಾನೇ ಕಡಿಮೆ ಆಗಿದ್ದಾವೆ. ಕರ್ನಾಟಕದಲ್ಲಿ ಅಂದಾಜು ಲೆಕ್ಕಾಚಾರ ಹಾಕೊಳ್ಳೋದಾದ್ರೆ ಈಗ 40,000 ತನಕ ಕೆರೆಗಳು ಇರ್ಬೋದು. ಒಂದು ಟೈಮಲ್ಲಿ 1 ಲಕ್ಷ ಕ್ರಾಸ್ ಆಗಿದ್ವು ಕೆರೆಗಳು, ಈಗ 40,000 ಇಳಿದಿದೆ. ಅದರಲ್ಲಿ ಬೆಂಗಳೂರು ಭೂ ಮಾಫಿಯಾ ಅನ್ನೋದು ತುಂಬಾ ದೊಡ್ಡ ಮಟ್ಟಕ್ಕೆ ಕೈ ಹಾಕಿ ಕೆರೆಗಳನ್ನ ಮುಚ್ಚಾಕ್ತಾ ಇದ್ದಾರೆ. ಇವತ್ತು ನಾವು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಅಂದ್ರೆ ಮುಂದೆ ಒಂದಿನ ಕುಡಿಯೋಕ್ಕೂ ನೀರು ಸಿಗೋದಿಲ್ಲ. ಮೇನ್ ಆಗಿ ಬಫರ್ ಝೋನ್ಗಳನ್ನು ಕೂಡ ಒತ್ತುವರಿ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದೆ. ಯಾಕೆ ಇದು ಇಂಪಾರ್ಟೆಂಟ್ ಅಂದ್ರೆ, ಬಫರ್ ಝೋನ್ಗಳನ್ನ ಒತ್ತುವರಿ ಮಾಡ್ಕೊಂಡು ಅಲ್ಲೆಲ್ಲ ಲೇಔಟ್ಗಳನ್ನ ಮಾಡ್ತಾ ಇದ್ದಾರೆ. ಕೆರೆಗೆ ನೀರೇ ಹರಿಯೋದಿಲ್ಲ. ಆ ರೀತಿ ಆ ಏರಿಯಾನೆಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ. ಆ ಏರಿಯಾ ಕ್ಲೋಸ್ ಮಾಡೋದು ಏನಾಗುತ್ತೆ, ಕೆರೆಗೆ ನೀರು ಹೋಗೋದಿಲ್ಲ ಹರ್ಕೊಂಡು. ಕೊನೆಗೆ ಕೆರೆ ಒಣಗಿದೆ, ಕೆರೆ ನೀರೇ ತುಂಬಿಲ್ಲ ಅಂತ 1 ವರ್ಷ 2 ವರ್ಷ ತೋರಿಸಿ ಅದನ್ನು ಕೂಡ ಲೇಔಟ್ ಮಾಡಿ ಮಾರಾಕ್ಬಿಡ್ತಾರೆ. ಅಂತ ಕೆಲಸಗಳು ಎಷ್ಟು ಆಗ್ತಾ ಇದೆ ಈಗಲೂ ಕೂಡ. ಬಫರ್ ಝೋನ್ಗಳನ್ನ ಉಳಿಸ್ಕೊಳ್ಳಿಲ್ಲ ಅಂದ್ರೆ ಫೈಟ್ ಮಾಡೋಣ. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕ್ಬೋದು, ಆನ್ಲೈನ್ ಅಪ್ಲಿಕೇಶನ್ ಇದೆ, ಏನೇನ್ ಬೇಕಾದ್ರೂ ಮಾಡ್ಬೋದು. ಇಲ್ಲ ಯೂಟ್ಯೂಬ್ ಇದೆ, ಫೇಸ್ಬುಕ್ ಇದೆ, ಮೀಡಿಯಾಗಳು ತುಂಬಾ ಅಡ್ವಾನ್ಸ್ ಆಗಿದೆ. ಹೋಗಿ ಕೆಲವೊಂದು ಫೈಟ್ ಮಾಡ್ಲಿಲ್ಲ ಅಂದ್ರೆ ಫ್ಯೂಚರ್ನ ನಾವು ತುಂಬಾ ಕಷ್ಟಕರವಾಗಿ ಫೇಸ್ ಮಾಡ್ಬೇಕಾಗತ್ತೆ. ಸ್ವಲ್ಪ ಯೋಚನೆ ಮಾಡಿ. ಆದಷ್ಟು ಈ ಬಫರ್ ಝೋನ್ಗಳ ಬಗ್ಗೆ ಯೋಚನೆ ಮಾಡಿ. ಕೆರೆಗಳು ಒತ್ತುವರಿ ನಿಧಾನಕ್ಕೆ ಮಾಡ್ಕೊಳ್ತಾರೆ, ನೀರಿಲ್ಲ ಅಂತ ಆದ್ರೆ ಫಸ್ಟ್ ಅವ್ರು ಕವರ್ ಮಾಡ್ಕೊಳ್ಳೋದೇ ಬಫರ್ ಝೋನ್ಗಳು.
ಬಫರ್ ಝೋನ್ ಎಷ್ಟಿರ್ಬೇಕು ಏನು ಅಂತ ಹೇಳಿ ಗೌರ್ಮೆಂಟ್ ಕೆಲವಷ್ಟು ರೂಲ್ಸ್ ಗಳನ್ನ ಮಾಡಿತ್ತು. ಅದರಲ್ಲಿ ಈಗಿರುವಂತ ರೂಲ್ಸ್ ಗಳು ಹೇಳೋದಾದ್ರೆ, ಒಂದು ಅರ್ಧ ಎಕರೆ ನಲ್ಲಿ ಒಂದು ಕೆರೆ ಇದೆ ಅಂದ್ರೆ ಅದಕ್ಕೇನು ಅಂದ್ರೆ ಈ ಕುಂಟೆಗಳು ಅಂತ ಕರೀತಾರೆ, ಹಳ್ಳದಲ್ಲಿ ನೀರು ಬಂದು ತುಂಬಿಕೊಳ್ಳುತ್ತಲ್ಲ ಅಂತದಕ್ಕೆ ಯಾವುದೇ ರೀತಿ ಬಫರ್ ಝೋನ್ ಬೇಕಾಗಿಲ್ಲ. ಇನ್ನು ಅದನ್ನ ಬಿಟ್ಟು ಅರ್ಧ ಎಕರೆಯಿಂದ 1 ಎಕರೆ ಕೆರೆ ಇದೆ ಅಂದ್ರೆ ಕೆರೆ ಬಾರ್ಡರ್ ಇಂದ 3 ಮೀಟರ್ ಬಫರ್ ಝೋನ್ ಅಂತ ಬಿಡಬೇಕು. ಅಂದ್ರೆ ಸುತ್ತಳತೆ ಏನಿರುತ್ತೆ ಆ ಜಾಗದಲ್ಲೆಲ್ಲ 3 ಮೀಟರ್ ಬಫರ್ ಝೋನ್ ಅಂತ ಬಿಡಬೇಕು. ನಾವು 1 ಎಕರೆಯಿಂದ 10 ಎಕರೆ ಕೆರೆ ಇದ್ರೆ 6 ಮೀಟರ್ ಬಫರ್ ಝೋನ್ ಬಿಡಬೇಕು. 10 ಎಕರೆಯಿಂದ 25 ಎಕರೆ ಕೆರೆಗಳಿದ್ರೆ 12 ಮೀಟರ್ ಬಫರ್ ಝೋನ್ ಬಿಡಬೇಕು. 12 ಮೀಟರ್ ಬಫರ್ ಝೋನ್ ಅಂದ್ರೆ ಎಷ್ಟಾಯ್ತು? 12 ಇಂಟು 3 ಹತ್ತತ್ರ 40 ಅಡಿ ಕೆರೆಯಿಂದ ಬಿಡಬೇಕು ಜಾಗನ. ಇನ್ನ 25 ಎಕರೆಯಿಂದ 100 ಎಕರೆ ಕೆರೆ ಇದ್ರೆ 24 ಮೀಟರ್ ಬಫರ್ ಝೋನ್ ಬಿಡಬೇಕು. 100 ಎಕರೆಗೂ ಜಾಸ್ತಿ ಇದ್ರೆ ಕೆರೆ ವಿಸ್ತೀರ್ಣ 30 ಮೀಟರ್ ಬಫರ್ ಝೋನ್ ಬಿಡಬೇಕು. ಕೆಲವೊಂದು ಕಡೆ ಇನ್ನ ಜಾಸ್ತಿನೂ ಇಟ್ಟಿದ್ದಾರೆ, 90 ಮೀಟರ್ ತನಕ ಬಫರ್ ಝೋನ್ ಬಿಡಬೇಕು. ಯಾಕೆ ಅಂದ್ರೆ ಕೆರೆ ತುಂಬಿದಾಗ, ಮಳೆಗಾಲದಲ್ಲಿ ಅತಿಯಾಗಿ ಮಳೆ ಬಂದಾಗ ಕೆರೆ ತುಂಬಿ ಆ ಬಫರ್ ಝೋನ್ ತನಕ ಬರೋ ಚಾನ್ಸಸ್ ಇರುತ್ತೆ. ಅಲ್ಲೆಲ್ಲ ಹೋಗಿ ಮನೆಗಳು ಕಟ್ಕೊಂಡ್ಬಿಟ್ರೆ ಏನಾಗುತ್ತೆ, ಕೆರೆ ತುಂಬಿ ಮನೆಗಳಿಗೂ ನೀರ್ ನುಗ್ಗುತ್ತೆ. ಕೊನೆಗೆ ಮನೆಗಳಿಗೆ ನೀರ್ ನುಗ್ತು, ಹಾನಿ ಆಯ್ತು ಅಂತ ಒದ್ದಾಡ್ತೀವಿ. ಅದಕ್ಕೋಸ್ಕರನೇ ಬಫರ್ ಝೋನ್ ನ ಬಿಡಿ ಅಂತ ಹೇಳಿದ್ರು. ಅಂತ ಬಫರ್ ಝೋನ್ಗಳನ್ನ ಒತ್ತುವರಿ ಮಾಡ್ಕೊಳ್ತಾ ಇದೆ ಈ ಭೂ ಮಾಫಿಯಾ. ಇವತ್ತು ಕೇಳಲಿಲ್ಲ ಅಂದ್ರೆ ಮುಂದೆ ಒಂದು ದಿನ ಕುಡಿಯೋದಕ್ಕೂ ನೀರಿರೋದಿಲ್ಲ. ಇಂಥದ್ದನ್ನ ತಿಳ್ಕೊಳ್ಳಿ. ಬಫರ್ ಝೋನ್ ವಿರುದ್ಧ ಹೋರಾಟ ಮಾಡಿ. ಬಫರ್ ಝೋನ್ ವಿರುದ್ಧ ಅಷ್ಟೇ ಅಲ್ಲ, ಕೆರೆಗಳು ಮುಚ್ಚಾಕಿ ಭೂ ಮಾಫಿಯಾ ಕವರ್ ಮಾಡ್ಕೊಳ್ತಾ ಇದೆಯಲ್ಲ ಅದ್ರ ವಿರುದ್ಧನೂ ಹೋರಾಟ ಮಾಡಿ. ನೀರ್ ಬೇಕು ಫ್ಯೂಚರ್ ಅಲ್ಲಿ ಅಂದ್ರೆ ಇವತ್ತು ಯೋಚನೆ ಮಾಡ್ಲಿಲ್ಲ ಅಂದ್ರೆ ಮುಂದೆ ಕುಡಿಯೋ ನೀರ್ ಸಿಗೋದಿಲ್ಲ. ಇನ್ನು ಉಳಿದಿದ್ದು ನೀವು ಬಿಟ್ಟಿದ್ದು ಎಲ್ಲಾರ್ಗಾಗಿದ್ದು ನಮ್ಗೆ ಆಗುತ್ತೆ ಅನ್ನೋರು ಎಷ್ಟೋ ಜನ ಬದುಕ್ತಾ ಇರ್ತೀವಿ. ಅಂತವ್ರ ಮಧ್ಯೆ ನಾವಿರೋದ್ರಿಂದ ಏನು ಮಾಡೋದಕ್ಕಾಗೋದಿಲ್ಲ. ಯಾಕೆಂದ್ರೆ ಮೊಬೈಲ್ ಅನ್ನೋದು ಒಂದಿದ್ರೆ ಸಾಕು, ಇನ್ನೇನು ಬೇಡ ಟೈಮ್ ಪಾಸ್ಗೆ ಅಂತ ಎಷ್ಟೋ ಜನ ಫಿಕ್ಸ್ ಆಗ್ಬಿಟ್ಟಿದೀವಿ ಮೈಂಡ್ ಅಲ್ಲಿ. 100ರಲ್ಲಿ ಒಬ್ರು ಇಬ್ರು ಕೇಳೋರು ಇರ್ತೀರ, ಕೇಳೋ ಪ್ರಯತ್ನ ನೀವು ಮಾಡಿ, ನಾವು ಮಾಡ್ತಾ ಇರ್ತೀವಿ. ಹೇಳೋ ಕೆಲಸ ನಮ್ದು, ಹೇಳ್ತಾನೆ ಇರ್ತೀವಿ, ಕೇಳ್ತಾನೆ ಇರಿ. ನಿಮ್ಮ ಹೆಸರು ಹೈಲೈಟ್ ಆಗ್ದಂಗೂ ಬೇಕಾದ್ರೆ ಕೇಳಬಹುದು, ಯಾರಿಗೂ ತೊಂದರೆ ಆಗೋದಿಲ್ಲ. ಬಟ್ ಜನಕ್ಕೆ ಅನುಕೂಲ ಆಗುತ್ತೆ, ಸ್ವಲ್ಪ ಪ್ರಯತ್ನ ಮಾಡಿ, ಇದ್ರೇನು ತೊಂದರೆ ಇಲ್ಲ ಅನ್ಕೊಳ್ತೀನಿ. ಇನ್ನ ಈ ತರದ ಎಷ್ಟೋ ವಿಷಯಗಳಿದಾವೆ, ತಿಳ್ಕೊಳ್ತಾ ಹೋಗೋಣ, ತಿಳಿಸ್ತಾ ಇರ್ತೀನಿ, ಬೇರೆಯವ್ರಿಗೂ ತಿಳಿಸ್ತಾ ಇರಿ. ನೀವು ಕೂಡ ಫೈಟ್ ಮಾಡಿ.